ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನ ಮಾಡಿ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾಕ್ಕೆ ಮೊದಲನೇ ಕೊಡುಗೆ ಕೊಟ್ಟಂತವರು ಕರ್ನಾಟಕದ ರೆವಿನ್ಯೂ ಕಂದಾಯ ಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನ ಜೋರಾಗಿ ಹೊಡಿರೇ, ಚಪ್ಪಾಳೆ ಜೋರಾಗ. ಇದಕ್ಕೂ ಪಾಲಿಟಿಕ್ಸ್ ಮಾಡಬೇಡ್ರಿ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡಬಹುದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ನಾನೇ ಅವ್ರಿಗೆ ದೂರವಾಣಿ, ದಿನೇಶ್ ಅವರು ಹೇಳಿದ್ರು, ನಾನು ಅವ್ರ ದೂರವಾಣಿ ಮುಖೇನ ವಿನಂತಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಹೇಳಿದೆ, ಕೃಷ್ಣ ಬೈರೇಗೌಡರನ್ನ ಕರೀರಿ. ನನ್ನ ಸ್ವಾರ್ಥ ಏನಿಲ್ಲ, ಆದರೆ ಬೆಂಗಳೂರಿಗೆ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ, ವಿಶೇಷವಾಗಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕೆಲಸಗಳಾಗಬೇಕಾದ್ರೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಕೇವಲ 5 ಕೋಟಿ 50 ಲಕ್ಷ ರೂಪಾಯಿನ ಕೆಲಸ